ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವ ಸ್ವಾಮಿ. ದೇಶಕ್ಕೆ ನಮ್ಮ ಧರ್ಮಕ್ಕೆ ಬುನಾದಿಯನ್ನು ಹಾಕೊಟ್ಟಂಥವರು ಅವರ ಇಂದು ಈ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಇಂದು ಈ ಬಸವ ಜಯಂತಿಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ವಿಧಾನ ಪರಿಷತ್ನ ಸದಸ್ಯರಾದಂಥ ಹಾಗೂ ನೇರ ನಿಷ್ಠುರ ರಾಜಕಾರಣಿಗಳಾದಂತಹ ಶ್ರೀಯುತ ಅಡಗೂರು ಎಚ್ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಕನ್ನಡ ಚಳವಳಿ ಕೇಂದ್ರ ಸಮಿತಿ ಹಾಗೂ ಕರ್ನಾಟಕ ಸೇನಾಪಡೆ ವತಿಯಿಂದ ಮತ್ತು ಬಂದಿರತಕ್ಕಂಥ ಎಲ್ಲ ಕನ್ನಡ ಹೋರಾಟಗಾರರಿಗೂ ಮೈಸೂರು ಜಿಲ್ಲಾ ಕನ್ನಡ ಚಳವಳಿ ಕೇಂದ್ರ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸಿ, ಈಗಾಗಲೇ ಪ್ರತಿ ವರ್ಷ ಪೂರ್ತ ನಾವು ಕನ್ನಡ ಚಳವಳಿಗಾರರು ವಿವಿಧ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ಕೊಬರ್ತಿದ್ವಿ. ಅದರಂತೆ ಜಗಜ್ಯೋತಿ ಬಸವಣ್ಣವರು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಎಂಬಂತೆ ಎಲ್ಲ ವರ್ಗದ ಜನನ ಜಾತಿ ರಹಿತವಾಗಿ, ನಾವು ಪಕ್ಷ ರಹಿತವಾಗಿ ಯಾರ್ಯಾರು ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ ಆ ಮಹನೀಯರನ್ನ ಈ ಸಂದರ್ಭದಲ್ಲಿ ಬಸವೇಶ್ವರರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಅವ್ರಿಗೊಂದು ಗೌರವ ಮಾಡಬೇಕು. ಜೊತೆಗೆ ಬಸವಣ್ಣವರ ಹಿತವನ್ನು ನಾಡು ನುಡಿಗೆ ಹೆಸರನ್ನು ತಂದುಕೊಟ್ಟ ಧೀಮಂತ ಹೋರಾಟಗಾರರು ಕೂಡ ಈ ಸಭೆಯಲ್ಲಿ ಮಾತಾಡಬೇಕು ಅಂತೇಳಿ ನಾವು ಅವ್ರನ್ನೆಲ್ಲ ಸ್ವಾಗತಿಸಿ ಕರೆದಿದ್ದೀವಿ. ಅದರಂತೆ ನಮಗೆ ನಮ್ಮ ಹಿರಿಯ ಕನ್ನಡ ಚಳವಳಿ ನಾಯಕರು, ಮಾಜಿ ಸಚಿವರು, ಮಾಜಿ ಸಂಸದರು ಮತ್ತು ಈಗ ಹಾಲಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಹಿರಿಯ ಹೋರಾಟಗಾರರಾದ ಸನ್ಮಾನ್ಯ ಶ್ರೀ ಎಚ್ ಅಡಗೂರು ವಿಶ್ವನಾಥ್ ಅವ್ರನ್ನ ಕರೆದಾಗ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ 40 ವರ್ಷಗಳಿಂದ ನಿರಂತರವಾಗಿ ಏನೇ ಕಷ್ಟ ಇದ್ದರೂ ಏನೇ ಸುಖ ಇದ್ದರೂ ನಿರಂತರವಾಗಿ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ರೇವಣ್ಣವರು ನಿಮಿಷ ಕರ್ನಾಟಕದಲ್ಲಿ ಕನ್ನಡ ಚಳವಳಿಯಲ್ಲಿ ಹೋರಾಟ ಮಾಡಿ ಶಾಸನಸಭಾ ಸದಸ್ಯರಾಗಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ಏಕೈಕ ವ್ಯಕ್ತಿ ಅಂದರೆ ಅಡಗೂರು ವಿಶ್ವನಾಥ್ ಅವರು. ಅಡಗೂರು ವಿಶ್ವನಾಥ್ ಅವರು ಕನ್ನಡ ಚಳವಳಿ ಹೋರಾಟಗಾರರು. ಇವರೊಬ್ಬರೇ ಮಂತ್ರಿ, ಇನ್ಯಾರೂ ಮಂತ್ರಿಗಳು ಇದುವರೆಗೂ 5 ದಶಕಗಳಿಂದ ಕನ್ನಡ ಪರವಾಗಿ ನಾಡು ನುಡಿ ನೆಲ ಭಾಷೆಗೋಸ್ಕರ ನಿರಂತರ ಹೋರಾಟ. ಒಂದು ಪಕ್ಷದಲ್ಲಿದ್ದರೂ ಕೂಡ, ಯಾವುದೇ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಕನ್ನಡಕ್ಕೆ ಅವರು ಪ್ರಥಮ ಆದ್ಯತೆ. ಅವ್ರ ಜೊತೆಲಿ ನಾವು 100 ಸತಿ ಬಂಧನವಾಗಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಅವ್ರ ಜೊತೆ ಊಟ ಮಾಡಿದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕನ್ನಡ ಚಳವಳಿ ಅಂದರೆ ಅವ್ರ ಮೊದಲನೇ ಆದ್ಯತೆ. ಈಗ ಬೆಳಗ್ಗೆ ಬೆಂಗಳೂರಿಂದ ನಮ್ಮ ಕಾರ್ಯಕ್ರಮ ಬಂದರೆ ಅಲ್ಲಿ ತುರ್ತಾದ ಕೆಲಸ ಇತ್ತು, ಮೊದಲು ಕನ್ನಡ ಆಮೇಲೆ ಮೊದಲು ಮಾತು ಅಂತ ಹೇಳಿದ್ದಾರೆ. ಅವರು ನಾವು ಯಾವಾಗಲೂ ಆಭಾರಿ. ಯಾಕಂದರೆ ಅವರ ಮಾರ್ಗದರ್ಶನದಲ್ಲೇ ವಾಟಾಳ್ ನಾಗರಾಜರು, ಜಿ ನಾರಾಯಣಕುಮಾರು, ಪ್ರಭಾಕರ್ ರೆಡ್ಡಿ, ಮೈಸೂರಲ್ಲಿ ಮೈನಾ ಗೋಪಾಲಕೃಷ್ಣ, ವಿಠಲ್ ಮೂರ್ತಿ, ಸಿ ಸಂಪತ್ತು, ಎ ಸಿ ಬಸಪ್ಪ, ಇವರೆಲ್ಲ ನಾವೆಲ್ಲ ಒಟ್ಟಿಗೆ ಇವರ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡ್ಕೊಬಂದಿರೋದು. ಇದು ನೆನ್ನ ಮೊನ್ನೆ ಡಿ ಧ್ರುವಕುಮಾರ್ ಅಂತ ಅವರೊಬ್ಬರು ಹೋರಾಟಗಾರರು. ಅವರು ಈಗ ಕಾಂಗ್ರೆಸ್ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷ ಮೂಢ ಅಧ್ಯಕ್ಷರಾಗಿ, ಆಮೇಲೆ ಯಾವುದು ಇನ್ನೊಂದು ಅಧ್ಯಕ್ಷರಾಗಿದ್ರಲ್ಲ, ಪ್ರಾಧಿಕಾರದ ಅಧ್ಯಕ್ಷರಾಗಿ 2 ಸಾರಿ ಕೆಲಸ ಮಾಡಿದ್ದಾರೆ. ಇವರೆಲ್ಲ ಹೋರಾಟಗಾರರು ಮೂಲತಃ. ನಾವ್ಯಾರು ಚಳವಳಿಗಾರ ಅವ್ರ ಜೊತೆ ಹಿಂಬಾಲಿಸಿದ್ರೆ ನಾವು ಯಾವುದಾದ್ರು ಅಧಿಕಾರ ಪರವಾಯಿತು. ನಾವು ಬರೀ ಕನ್ನಡ ಅಂತಲೇ ಕೂಕೊಂಡು ಹೀಗೆ ಇದ್ದೀವಿ, ಇನ್ನು ಮುಂದೆ ಹಿಂಗೆ ಕೂಗ್ತೀವಿ ಅಂತೇಳಿ ಇವತ್ತು ವಿಶ್ವನಾಥ್ ಅವರು ಬಂದರೆ ನಮ್ಗೆ ಅತ್ಯಂತ ಸಂತೋಷ. ಅವ್ರಿಗೆ 2 ಕನ್ನಡ ಚಳವಳಿ ಮತ್ತು ಸೇನಾಪಡೆಯ ಪ್ರಕಾರವಾಗಿ ಇಬ್ಬರಿಗೂ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಜೊತೆಗೆ ಮಡ್ಡಿಕೆರೆ ಗೋಪಾಲ್ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಸುಮಾರು 2 ಬಾರಿ ಅತ್ಯಂತ ಅಧಿಕ ಮತಗಳಿಂದ ಆಯ್ಕೆಯಾಗಿ ಮೈಸೂರು ಜಿಲ್ಲೆಯ ಕಟ್ಟ ಕಡೆಯ ಊರಿನಲ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ಹೆಸರು ತಂದುಕೊಟ್ಟು ಆ ಕ್ಷೇತ್ರದಲ್ಲಿ ತನ್ನದೇ ಆದ ಹಿಡಿತ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ಕನ್ನಡಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಕನ್ನಡವನ್ನು ಯಾವ ಗಡಿ ಭಾಗದಲ್ಲಿ ಇದ್ದದ್ದು ಅಲ್ಲಿ ಜನಕ್ಕೆ ಕನ್ನಡ ಏನೇನು ಆಗಬೇಕು, ಹೆಂಗೆ ಆಗಬೇಕು, ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅಂತ ಗಡಿನಾಡಿನಲ್ಲಿ ಕನ್ನಡ ಸೇವೆಯನ್ನು ಮಾಡ್ತಾಯಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಮೈಸೂರು ಜಿಲ್ಲೆ, ಮೈಸೂರು ನಗರದಲ್ಲಿ ಅನೇಕ ಪ್ರತಿಭಾವಂತರನ್ನ ಗುರುತಿಸಿ ಅವರಿಗೆಲ್ಲ ಹುದ್ದೆ ಕೊಟ್ಟು ಕನ್ನಡ ಚಳವಳಿಗೆ, ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ಹೊಸ ರೂಪ, ಹೊಸ ದಿಕ್ಕನ್ನು ತಂದುಕೊಟ್ಟಂಥ ಮಡ್ಡಿಕೆರೆ ಗೋಪಾಲ್ ಬಂದಿದ್ದಾರೆ. ಜೊತೆಗೆ ದಿನನಿತ್ಯ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಜಯಂತಿ ಈ ಕಾರ್ಯಕ್ರಮವನ್ನು ಅವರು ಏರ್ಪಾಟ್ ಮಾಡಿ ಬಹಳ ಜನ ಸಾಧಕರಿಗೆ ಸನ್ಮಾನ ಮತ್ತು ಅವರ ಬಗ್ಗೆ 4 ಒಳ್ಳೆಯ ಮಾತುಗಳಾಡಿ ಮುಂದೆ ಸಮಾಜದಲ್ಲಿ ಹೆಚ್ಚು ಸೇವೆ ಮಾಡುವಂಥದ್ದಕ್ಕೆ ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು
ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಸವ ಜಯಂತಿ ಕಾರ್ಯಕ್ರಮ, ಅದರ ಹಿನ್ನೆಲೆಯಲ್ಲಿ ಇವೆಲ್ಲ ಸಾಧಕರಿಗೆ ಸನ್ಮಾನಗಳು ಮತ್ತು ಸ್ನೇಹಿತರುಗಳೆಲ್ಲ ಒಟ್ಟಾಗಿ ಮಾಧ್ಯಮದವರ ಜೊತೆ ಇದನ್ನು ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಹೆಮ್ಮೆ ತಂದಿದೆ. ಕೆಲವು ನಂಜುಂಡಸ್ವಾಮಿ ನಾವೆಲ್ಲ ಚಳುವಳಿಯಲ್ಲಿ ಭಾಳ ವರ್ಷಗಳಿಂದ ಕೆಲಸ ಮಾಡಿದವರು. ನಾವೆಲ್ಲ ನಾನು JSS ಕಾಲೇಜಲ್ಲಿ ಪದವಿ ಮಾಡಿದಂಥವನು. ಅಲ್ಲಿಂದನೂ ನಾವು ಕನ್ನಡ ಚಳುವಳಿಯಲ್ಲಿ ಗುರುತಿಸ್ಕೊಂಡು ಬಂದಂಥವ್ರು. ನಮ್ಮ ಗೋ ಹನುಮನ್ ಶೆಟ್ಟರು ಅವರಿಲ್ಲ ಇವತ್ತು, ಸತ್ಯನಾರಾಯಣ, ನಮ್ಮ ಸಂಪತ್ತು, ಆಮೇಲಿಂದ ಬಸಪ್ಪನವರು, ಭಾಳ ಜನ. ಆಮೇಲೆ ನಮ್ಮ ನಾಗಲಿಂಗ ಸ್ವಾಮಿಯವರು ಭಾಳ ಜನ ಮೈಸೂರಿನಲ್ಲಿ ಅವತ್ತು ಈ ವಾಟಾಳ್ ನಾಗರಾಜ್ ಅವ್ರನ್ನ ಮೈಸೂರಿಗೆ ಕರ್ಕೊಂಬಂದವರೇ ನಾವು. ಅವ್ರನ್ನ ಸಂಪತ್ತು, ನಾರಾಯಣ್ ಇವರೆಲ್ಲರೂ ಕೂಡ ನಾವು ಇವ್ರು ಕರ್ಕೊಂಬಂದವರೇ ನಾವು ಇಲ್ಲಿಗೆಲ್ಲ ಚಳುವಳಿಗೆ. ಆವಾಗ ನಮ್ಮ ಕೇಂದ್ರ ಸಂಘ ಯಾವುದು ಅಂದರೆ JSS ಕಾಲೇಜು ನಮ್ಮ ಕೇಂದ್ರ ಸಂಘ. ಹಾಗಾಗಿ ನಾನು ಎಲೆಕ್ಷನಲ್ಲೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ವಿಭಾಗದ ಕಾರ್ಯದರ್ಶಿಯಾಗಿ ಎಲೆಕ್ಟ್ ಆಗಿದ್ದೆ ಇಲ್ಲಿ JSS ಕಾಲೇಜಲ್ಲಿ. ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬಂತು, MLA ಆಗಿ ರಾಜ್ಯದಲ್ಲಿ ಕನ್ನಡ ಸಂಸ್ಕೃತಿ ಸಚಿವನೇ ಆಗಿಬಿಟ್ಟೆ ನಾನು. ಹಾಗಾಗಿ ಅವೆಲ್ಲ ಕನ್ನಡ ಪರ ಹೋರಾಟ ಭಾಳ ಚೆನ್ನಾಗಿತ್ತು ಆವತ್ತಿನ ಕಾಲಕ್ಕೆ. ಕನ್ನಡ ಚಳುವಳಿ, ರೈತ ಚಳುವಳಿ, ಮಹಿಳಾ ಚಳುವಳಿ, ಕಾರ್ಮಿಕ ಚಳುವಳಿ, ವಿದ್ಯಾರ್ಥಿ ಚಳುವಳಿ, ಇವೆಲ್ಲ ದೊಡ್ಡದಾಗಿದ್ದವು ಒಟ್ಟು. ನೋಡಿ, ಇವತ್ತು ಚಳುವಳಿಗಳು ಜೀವಂತ ಇದ್ದರೆ ಸರ್ಕಾರಗಳು ಜೀವಂತವಾಗಿರ್ತವೆ. ಚಳುವಳಿಗಳು ಸತ್ತೋದ್ರೆ ಸರ್ಕಾರವೂ ಸತ್ತೋಗಿರುತ್ತೆ. ಸರ್ಕಾರವೂ ಸತ್ತೋಗಿರುತ್ತೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ಪರಿಸ್ಥಿತಿ ಇರುತ್ತೆ ಇವತ್ತು. ಯಾರೋ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಹೊಟ್ಟೋಗ್ತೀವಿ ನಾವು. ಬಟ್ ಅವ್ರಿಗೆಲ್ಲರೂ ಸರ್ಕಲಲ್ಲಿ ನಿಂತ್ಕೊಂಡು ಹೇಳೋರು ಯಾರು? ಇವರಿಗೆ ಹೇಳೋಕ್ಕಾಗ್ತೀವಿ. ನಾವು ಕನ್ನಡ ಚಳುವಳಿ ಹೌದಪ್ಪ, ಇಷ್ಟೊಂದು ಕನ್ನಡ ಪರ ಸಂಘಟನೆಗಳು ಇದ್ದಾವೆ ನಮ್ಮಲ್ಲಿ. ಇವತ್ತು ಸರ್ಕಾರದಲ್ಲಿ ಕನ್ನಡ ಶಾಲೆಗಳು ಬಾಗಿಲಾಗ್ತವೆ. ಯಾರು ಕೇಳ್ತಾ ಇದ್ದೀವಿ? ಕನ್ನಡ ಶಾಲೆಗಳು ಬಾಗಿಲಾಗ್ತಾ ಇದ್ದಾವೆ. ಹೇಗೆ ಮತ್ತೆ? ಸುಮ್ಮನೆ ಬರೀ ಕನ್ನಡ ಅಂತ ನಾವು ನೀವು ಮಾತಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಹಾಗಾಗಿ ಇವತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು ಎಲ್ಲೋ ಇವತ್ತು ಒಂದು ಯಾವುದಾದ್ರು ಒಂದು ಸರ್ಕಲಲ್ಲಿ ನಿಂತವರು ಕೂಗಬೇಕಾಗುತ್ತೆ, ಕನ್ನಡ ಸರ್ಕಾರಿ ಶಾಲೆಗಳನ್ನ ಸರಿ ಮಾಡಿರಿ ಅಂತಂತ ಹೇಳಿ. ನಾನು ಕೂಡ ಶಿಕ್ಷಣ ಮಂತ್ರಿಯಾಗಿದ್ದೆ. ಹೌದು, ಒಂದೇ ದಿವಸ ಒಂದು ಏಕ್ದಮ್ ಅವತ್ತು SM ಕೃಷ್ಣ ಸಾಹೇಬರು ಪಾಪ ಬೆಂತಟ್ಟಿದ್ರು ನನಗೆ. 33,000 ಕನ್ನಡ ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡು, ಕುಡಿಯೋ ನೀರು, ಶೌಚಾಲಯ, ಮಧ್ಯಾಹ್ನದ ಊಟ ಕೊಟ್ಟು ಹೋಗುತ್ತೆ. ನಮ್ಮ ಮಕ್ಕಳೇ ದೇವರು, ಶಿಕ್ಷಕನೇ ಪೂಜಾರಿ ಅಂತ ಹೇಳಿದ್ರು ಅವತ್ತಿನ ದಿವಸ. ಆಗ ಇವತ್ತು ನನಗೇನು ಅರ್ಥ ಆಗ್ತಾ ಇಲ್ಲಪ್ಪ. ಸುಮ್ಮನೆ ಬೇರೆದಕ್ಕೆ ತಲೆ ಕೆಡಿಸ್ಕೊಂಡೆಲ್ಲ ಒದ್ದಾಡ್ತಾ ಇದ್ದೀವಿ. ಯಾವ ಶಾಸಕರು ಮಾತಾಡಲ್ಲ ಈ ವಿಚಾರನ, ಏನಿಲ್ಲ. ಇವತ್ತು ಏನು ನಡೀತಾ ಇದೆ ರಾಜ್ಯದಲ್ಲಿ ಒಂಥರ ಮನರಂಜನಾ ಕಾರ್ಯಕ್ರಮ ಜನಕ್ಕೆ ಇದು. ಸರ್ಕಾರನೂ ಜನ ಗಂಭೀರವಾಗಿ ತೊಗೊಂಡಿಲ್ಲ, ಸಮಾಜನೂ ಕೂಡ ಇವತ್ತೊಂದು ಗಂಭೀರವಾಗಿಲ್ಲ, ರಾಜಕಾರಣವೂ ಕೂಡ ಗಂಭೀರವಾಗಿಲ್ಲ. ಗಾಂಭೀರ್ಯತೆಯನ್ನು ಕಳ್ಕೊಂಡಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು. ಎಲ್ರಿ ಕತೆ ರಾಮನೆ, ಅಯ್ಯೋ ಅಲ್ಲ, ಯಾವಾಗ ಸರಿ ಹೋಗುತ್ತೆ, ಏನಾಗುತ್ತೆ ಕತೆ? ಸರಿ ಮಾಡೋರು ಯಾರು ಬೇರೆ ಕಡೆಯಿಂದ ಬಂದು ಮಾಡಲ್ಲ, ನಾವೇ ಸರಿ ಮಾಡಬೇಕಿತ್ತು, ನಾವೇ ಸರಿ ಮಾಡಬೇಕು. ಹಾಗಾಗಿ ಚಳುವಳಿಗಳು ಜೀವಂತ ಆಗಬೇಕು. ನಾ ಹೇಳಿ ನಮ್ಮ ಚಳುವಳಿಗಳಿದೆ. ಒಂದು ಡೇಟ್ ಫಿಕ್ಸ್ ಮಾಡಿ ನಾನು ಬರ್ತೀನಿ. KR ಸರ್ಕಲಲ್ಲೂ ಇಲ್ಲೆಲ್ಲರೂ ಒಂದ್ಸರಿ ನಿಂತ್ಕೊಂಡು ಕೂಗಾಕೋಣ, ನಮ್ಮ ಸರ್ಕಾರಿ ಶಾಲೆಗಳನ್ನ ಸರಿ ಮಾಡ್ರಪ್ಪ. ಅವು ಯಾರೋ ಮಂತ್ರಿ ತೂತು ನಮ್ಮ ಬಂಗಾರಪ್ಪನವ್ರ ಮಗ, ಅವ್ರ ಅಪ್ಪನಿಗೆ ಎಷ್ಟು ಕೆಟ್ಟ ಹೆಸರು ಅವನೇ ಅಂತ ಅಂದ್ರೆ ಅವನು ಛೇ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋನು ಇವತ್ತು ನಮ್ಮ ಶಾಲಾ ಶಿಕ್ಷಣ ಮಂತ್ರಿ ಇದ್ದಾನೆ ಅಂತಂದರೆ ನಮ್ಮ ಮೇಲೆ ಬಡ್ಡಿಕೆರೆ ಗೋಪಾಲ್ ಎಲ್ಲರೂ ಕೂಗಬೇಕು ಒಂದು ಕಡೆ ನಿಂತ್ಕೊಂಡು. ಅರೆ ರಾಜೀನಾಮೆ ಕೂಡ ಯಾವನ ನಿನ್ನ ಕಥೆಯಿಲ್ಲ. ಅರೆ ಕನ್ನಡ ಓದೋಕ್ಕೆ ಬರದೇ ಇರೋವನ್ನ ನೀವು ಶಾಲಾ ಶಿಕ್ಷಣ ಮಂತ್ರಿಯಾಗಿಟ್ಟು ಏನು ಸಾಧನೆ ಮಾಡ್ತಿದೆ ಸರ್ಕಾರ? ನೀವು ಏನು ಸಾಧನೆ ಮಾಡ್ತೀರ? ಸಿದ್ದರಾಮಯ್ಯನೂ ಕೂಡ ಕನ್ನಡ ಇದಕ್ಕೆ ಅಧ್ಯಕ್ಷರಾಗಿದ್ದರು ಬಿಗಿನಿಂಗ್, ಕನ್ನಡ ಕಾವಲು ಸಮಿತಿಗೆ. ಕನ್ನಡದ ಬಗ್ಗೆ ಭಾಳ ಮಾತಾಡ್ತಾರೆ ಅವರು. ಬಟ್ ಯಾರನ್ನು ಮಂತ್ರಿ ಮಾಡಿದ್ದೀರಾ ಇಲ್ಲಿ ನೀವು?
ಕನ್ನಡವೇ ಬರದೇ ಇರೋ ಒಂದು ಮಂತ್ರಿ ಮಾಡ್ತೀರ ನೀವು? ಒಂಥರ ಅವಮಾನ ಇದು. ಕನ್ನಡ ಭಾಷೆ ಸಂಸ್ಕೃತಿಗೆ ಅವಮಾನ ಇವೆಲ್ಲನೂ ಕೂಡ. ಒಂದು ಇಲಾಖೆನೇ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ. ಅಯ್ಯೋ, ಅದಕ್ಕೊಬ್ಬನ ಮಂತ್ರಿ ಮಾಡೋರೆ, ಅವ್ನು ಕನ್ನಡವೂ ಗೊತ್ತಿಲ್ಲ, ಸಂಸ್ಕೃತಿಯೂ ಗೊತ್ತಿಲ್ಲ ಅವನಿಗೆ ಕತೆ. ಛೇ ಏನಪ್ಪ ಇದು? ಅಲ್ಲಪ್ಪ, ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರ ಯಾವ್ಯಾವ ಇಲಾಖೆಗೆ ಎಂತೆಂಥವ್ರನ್ನ ಇಡಬೇಕು ಅಂತಕ್ಕಂಥದ್ದು ಕೂಡ ಸಾಮಾನ್ಯ ಪ್ರಜ್ಞೆಯೂ ನಮಗಿಲ್ದೆ ಹೋಗ್ಬಿಟ್ರೆ ಏನ್ರಿ ಇದು ಕತೆ ಎಲ್ಲ? ಛೇ ನೀವು ಬೇರೆ ಯಾರನ್ನಾರು ಮಾಡ್ಕೊಳ್ಳಿಯಪ್ಪ, PWD, ಇರಿಗೇಷನು ಏನೋ ಇದು ಮಾಡ್ಕೊಳ್ಳಿ, ಎಕ್ಸೈಸ್ ಅವೆಲ್ಲ ಯಾರಿಗಾರು ಮಾಡ್ಕೊಳ್ಳಿ ನೀವು. ಶಿಕ್ಷಣ, ಆರೋಗ್ಯ, ಭಾಷೆ, ಸಂಸ್ಕೃತಿಗೆ ಸರಿಯಾದ ಮಂತ್ರಿಗಳು ಇಡಬೇಕಿತ್ತು. ಇವತ್ತೇನಾಗಿದೆ, ನಮ್ಮ ಬದುಕೇ ಅಕ್ಷರ ಆರೋಗ್ಯ, ಅಕ್ಷರನೂ ಹಾಳು ಮಾಡ್ತಾ ಇದ್ದೀವಿ, ಆರೋಗ್ಯನೂ ಹಾಳು ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಇವತ್ತು ಸರ್ಕಾರನೂ ಕೂಡ ಇವತ್ತು, ಯಾಕೆಂದರೆ ಕನ್ನಡ ನಾಡು ಇವತ್ತು ಇಡೀ ದೇಶಕ್ಕೆ ಹೆಸರುವಾಸಿಯಾದಂಥದ್ದು, ದೇಶಕ್ಕೆ ಎರಡು ಅಂಥದ್ದು ಏನಾಗಿದೆ. ಪುಣ್ಯಾತ್ಮ ಯಾರ್ರೀ? ನಿಜಲಿಂಗಪ್ಪನವರು. ಅಯ್ಯೋ, ನಾವೆಲ್ಲ ಈ ವಾಟಾಳ್ ನಾಗರಾಜ್ಗೂ ನಮಗೂ ಇಲ್ಲೇ ದೊಡ್ಡ ಗಲಾಟೆ ಆಗೋಯಿತು. ವಾಟಾಳ್ ನಾಗರಾಜನ ಕರ್ಕೊಂಬಂದು ಪುರಸಭೆಯಲ್ಲಿ ಭಾಷಣ ಅವ್ರದ್ದು, ಪುರಸಭೆಯಲ್ಲಿ ಭಾಷಣ. ನಿಜಲಿಂಗಪ್ಪನವರು ನಿಜಲಿಂಗಪ್ಪನವರಂಥ ಸಚಿವಂತ ಪ್ರಾಮಾಣಿಕ ಈ ರಾಜ್ಯದಲ್ಲಿ ಯಾರಿಲ್ಲ ರೀ. ಸತ್ತಾಗ ಏನಿತ್ತು ರೀ ಅವ್ರ ಹತ್ರ? ನಾನು ಹೋಗಿದ್ದೆ ಚಿತ್ರದುರ್ಗದಲ್ಲಿ, ಏನಿತ್ತು ಅವ್ರನ್ನ ಈ ವಾಟಾಳ್ ನಾಗರಾಜ್ ಭಾಷಣದಲ್ಲಿ, ನಿಮ್ಗೆ ಯಾವುದಾದ್ರೂ ಒಂದು ಮಗು ಹುಟ್ಟುಬಿಟ್ರೆ, ಗಂಡು ಮಗು, ಅದಕ್ಕೆ ನಿಜಲಿಂಗಪ್ಪ ಅಂತ ಹೆಸರು ಕಟ್ಬಿಟ್ರೆ ಎಲ್ಲೋ ಅದು ಇದು ತಿನ್ಕೊಂಡು ಬದುಕುತ್ತದೆ ಅಂದ್ಬಿಟ್ರು. ನಾವು ಅಲ್ಲೇ ಗಲಾಟೆ, ಏನಾದ್ರು ಭಾಷಣ ಮಾಡಿ, ವಾಟಾಳ್ ನಿಜಲಿಂಗಪ್ಪನವ್ರ ಬಗ್ಗೆ ಮಾತಾಡೋಕೆ ಕೊಡ್ತೀವಿ. ನಿಜಲಿಂಗಪ್ಪನವ್ರಂಥ ಪ್ರಾಮಾಣಿಕ ದಕ್ಷ ಯಾರಿದಾರ್ರಿ, ಅವ್ರ ಬಗ್ಗೆ ಮಾತಾಡ್ತೀಯ ನೀನು ಯಾರ ಬಗ್ಗೆ ಆದರೂ ಮಾತಾಡ್ದೊಡ್ಡು. ನಾವು ಈಗ ಚಳುವಳಿಯವರೇ ಗಲಾಟೆ ಮಾಡಿಬಿಟ್ಟು ಅವತ್ತೊಂದು ದಿವಸ. ಸೊ ಹಾಗಾಗಿ ಕೆಂಗಲ್ ಹನುಮಂತಯ್ಯನವರು, ನಾನು ಅದನ್ನೇ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. 2006ನೇ ಇಸ್ವಿಲಿ ಹಳ್ಳಿ ಹಕ್ಕಿ ಹಾಡಿನಲ್ಲಿ ಆ ವಿಧಾನಸೌಧದ ಬಗ್ಗೆ, ಯಾಕೆಂದರೆ ವಿಧಾನಸೌಧನ ನಾನು ಭಾಳ ನೋಡ್ರು ಅನ್ನೋದಕ್ಕಾಗ ಅಲ್ಲಿ ಏನೇನು ಆಗ್ತದೆ ಅಂತ, ಶಾಸಕನಾಗಿ ಮಂತ್ರಿಯಾಗಿ ಇವೆಲ್ಲ ನೋಡ್ರು ಅಂತವ್ರು. ನಾನು ಬರೆದೆ, ಸದಾ ಸುಂದರಿ ವಿಧಾನಸೌಧ ಅದು. ಅವಳು ಎಂಥ ಸುಂದರಿ ಅಂದರೆ 7 ಕೋಟಿ ಜನನ ಆಕರ್ಷಣೆ ಮಾಡ್ತಾಳು ಅವಳು. ನಾವು ಹಳ್ಳಿಗಳಲ್ಲೇ ತಗೊಳ್ರಿ, ಯಾರಾದರೂ ಏನಾದರೂ ಗಲಾಟೆ ಮಾಡಿ ಅವನು ಅಸಹಾಯಕ ಆಗಿಬಿಟ್ರೆ ಚೌಕ ಒದರ್ತಾನಲ್ಲ, ಏ ಮಗನೇ ಬೆಂಗಳೂರಿಗೆ ಹೋಗಿ ನಿನ್ನ ಬಲಿ ಹಾಕ್ಬಿಡ್ತೀನಿ, ನಿನ್ನ ಯಾಕೆ ಮಂತ್ರಿ ಹತ್ರ ಹೇಳ್ತೀನಿ ಹೋಗಿ ಅಂತ. ಬೆಂಗಳೂರಿಗೆ ಹೋಗಿ ಬಲಿ ಹಾಕಿ ಅಂದರೆ ವಿಧಾನಸೌಧ 7 ಕೋಟಿ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಅಪೆಲೇಟ್ ಅಥಾರಿಟಿ ಅದು, ಮೇಲ್ಮನವಿ. ಬಟ್ ಏನಾಗಿದೆ ಇವತ್ತದು, ಅದೊಂದು ಮಾಲ್. ಇವತ್ತು ಮಾಲ್ ವಿಧಾನಸೌಧ, ಪುಣ್ಯಾತ್ಮ ಕೆಂಗಲ್ ಹನುಮಂತಯ್ಯ ಕಟ್ಸಿರೋಂಥ ವಿಧಾನಸೌಧ, ಇಟ್ಸ್ ಎ ಮಾಲ್. ಬರೆದಿದ್ದೀನಿ ನಾನು. ಅಲ್ಲಿ ಏನು ಬೇಕಾದ್ರೂ ಮಾರ್ಬೋದು, ವಿಧಾನಸೌಧದಲ್ಲಿ ಏನು ಬೇಕಾದರೂ ಕೊಳ್ಳಬಹುದು, ಹಂಗಿದೆ. ಕನ್ನಡನೂ ಮಾರ್ಬೋದಲ್ಲಿ, ನೀವು ಕನ್ನಡನೂ ಮಾರ್ಬೋದು ಅಲ್ಲಿ, ಹಂಗಿದೆ ವಿಧಾನಸೌಧ ಇವತ್ತು. ಎಲ್ಲಿ ಯಾರು ಒಬ್ಬರಿಬ್ಬರಲ್ಲ, ಎಲ್ಲ ಕಾರಣ, ಎಲ್ಲ ಪಾರ್ಟಿಯವರು, ಎಲ್ಲ ರಾಜಕೀಯ, ನಾನು ಸೇರಿದಂಗೆ ನಾವೆಲ್ಲ ಕಾರಣ ಇದಕ್ಕೆ. ಸೊ ಹಾಗಾಗಿ ಇವತ್ತು ಕನ್ನಡ ಚಳುವಳಿ, ಬಸವೇಶ್ವರರು, ಹೌದು ಬಸವೇಶ್ವರರು ಸಾಂಸ್ಕೃತಿಕ ನಾಯಕರೇ ಹೌದು. ಏನು ಹೊಸದಾಗಿ ಏನು ಹೆಸರು ಕೊಡಬೇಕಾಗಿಲ್ಲ ಅದಕ್ಕೆ. ನನಗೆ ಅರ್ಥ ಆಗಲಿಲ್ಲಪ್ಪ ಇದನ್ನು. ಬಸವೇಶ್ವರರು ಈ ರಾಜ್ಯದ ಸಾಂಸ್ಕೃತಿಕ ನಾಯಕರು, ಬಸವೇಶ್ವರ ಅನುಯಾಯಿಗಳು, ನಮ್ಮ ಮಠಮಾನ್ಯಗಳು, ಧರ್ಮಾಧಿಕಾರಿಗಳು ಕೂಡ ಸಾಂಸ್ಕೃತಿಕ ನಾಯಕರು. ನಾವೇನು ಮಾಡಿದ್ದೀವಿ, ಈಗ ಅವ್ರನ್ನ ಸ್ವಾಮಿ ಅಂತ ಕಾಲು ಹಿಡ್ಕೊಂಡು ಒದ್ದಾಡ್ತಾ ಬಿದ್ದಿದ್ದೀವಿ. ಕತೆ ಸ್ವಾಮಿಗಳಲ್ಲ, ಸ್ವಾಮಿಗಳಲ್ಲ, ಸಾಂಸ್ಕೃತಿಕ ನಾಯಕರು. ನಮ್ಮ ಯಾವುದೇ ಧರ್ಮಾಧಿಕಾರಿಗಳು, ಮಠಮಾನ್ಯಗಳು, ಸಾಂಸ್ಕೃತಿಕ ಕೇಂದ್ರಗಳು ಮತ್ತು ಸಾಂಸ್ಕೃತಿಕ ನಾಯಕರುಗಳು ಅವರೆಲ್ಲನೂ ಕೂಡ. ಹಾಗಾಗಿ ಯಾಕೆಂದರೆ ಕನ್ನಡ ಭಾಷೆಯಲ್ಲಿದೆ ಕತೆ, ಸಾಂಸ್ಕೃತಿಕ ನಾಯಕರುಗಳು ಅವರೆಲ್ಲ. ಇವತ್ತು ನಮ್ಮೆಲ್ಲ ಮಠಮಾನ್ಯಗಳ ಸಾಂಸ್ಕೃತಿಕ ನಾಯಕರುಗಳು ಅವರು. ಹಾಗಾಗಿ ಬಸವೇಶ್ವರನ ಸಾಂಸ್ಕೃತಿಕ ನಾಯಕರು ಹೌದು. ಯಾಕೆಂದರೆ ಬಸವೇಶ್ವರವ್ರನ್ನ ಮೀರಿಸುವಂಥ ನಾನು ಕೂಡ ಜುಲೈನಲ್ಲಿ ಲಂಡನ್ಗೆ ಹೋಗ್ತಾ ಇದ್ದೀನಿ. ಥೇಮ್ಸ್ ನದಿಯ ದಂಡೆಯ ಮೇಲೆ ಬಸವೇಶ್ವರ ಪುತ್ಥಳಿ, ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ನಮ್ಮ ಕನ್ನಡದವರು, ತೆಲುಗಿನವರು, ತಮಿಳ್ನವರು, ಕೇರಳದವರು ಸೇರಿ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ವಿ, ಈ ಜುಲೈನಲ್ಲಿ ನಡೀತಾ ಇದೆ ಅದು. ಸೊ ಹಾಗಾಗಿ
ಬಸವೇಶ್ವರರು ಇವತ್ತು ವಿಶ್ವಪ್ರೇಮಿ, ಅವರು ವಿಶ್ವಪ್ರೇಮಿ, ವಿಶ್ವನಾಯಕ ಬಸವೇಶ್ವರ ಹೊರತು ನಾವ್ಯಾರು ರಾಜಕಾರಣಿಗಳೆಲ್ಲ ವಿಶ್ವನಾಯಕರಲ್ಲ. ನಾವು ಯಾವುದೋ ಒಂದು ಪಾರ್ಟಿಗೆ ನಾಯಕರು, ಒಂದು ಜಾತಿಗೆ ನಾಯಕರು ಅಷ್ಟೇ. ನಾವು ಹಂಗಲ್ಲ, ಸುಮ್ಮನೆ ನಾವೇನೇನೋ ಕರ್ಕೊಂಡ್ಬಿಡ್ತೀವಿ. ವಿಶ್ವನಾಯಕ ಎತ್ತಾಗಪ್ಪಾಕತ್ತೀವಿ ವಿಶ್ವನಾಯಕ. ಹಾಗಾಗಿ ಇವತ್ತಿನ ದಿವಸ ಭಾಳ ಸಂತೋಷ. ನಮ್ಮ ಮೂಗೂರು ಇವತ್ತು ನಾನು 2 ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಹಾಗಾಗಿ ನಾನು ಅಲ್ಲಿ ಆಸ್ಪತ್ರೆಯಲ್ಲಿ ಕೂತಿದ್ದೆ. ಬತ್ತಿರೋ ಇಲ್ವೋ ಒಂದು ಆ ಡಾಕ್ಟ್ರಿಗೆ, ನೋಡಪ್ಪ ಅಲ್ಲಿ ಹೋಗಿ ಒಂದು 10 ನಿಮಿಷ ಇದ್ದು ಬಂದುಬಿಡ್ತೀನಿ ಡಾಕ್ಟ್ರಿ ಅಂದ್ಬಿಟ್ಟು ಡಾಕ್ಟ್ರು ಪರ್ಮಿಷನ್ ತೊಗೊಂಡು ಇಲ್ಲಿಗೆ ಬಂದೆ ನಾನು. ಹಾಗಾಗಿ ಸ್ನೇಹಿತರೆ, ಭಾಳ ಸಂತೋಷ. ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರ. ನಿಮ್ಮನ್ನೆಲ್ಲ ಇಲ್ಲಿ ಕಾಣುವಂಥ ಒಂದು ಅವಕಾಶನೂ ಕೂಡ ನಮ್ಮ ಸ್ನೇಹಿತರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ತಿಳಿಸಿ, ನಮ್ಮ ಮೂಗೂರು ನಂಜುಂಡಸ್ವಾಮಿಯವ್ರಿಗೂ ಕೂಡ ನಾನು ಅವರಿಗೆ ವಿಶೇಷಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೂತ್ಕೊಳ್ಳಿ ಸರ್, ಕೈ ಆಗಲ್ಲ, ಅಲ್ಲ ಕೂತ್ಕೊಂಡೆ ಮಾಡ್ಬೋದು.